ಮಹಿಳೆಯೊಬ್ಬರು 2 ಬಾರಿ ಮತ ಚಲಾಯಿಸಿದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ದಾಖಲೆಯನ್ನು ಸಲ್ಲಿಸೋಕೆ ರಾಹುಲ್ ಗಾಂಧಿ ಅವರಿಗೆ ರಾಜ್ಯ ಸಿಇಒ ಚೀಫ್ ಎಲೆಕ್ಷನ್ ಆಫೀಸರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳಿಂದ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ರವಾನೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ದಾಖಲೆಗಳನ್ನು ಸಲ್ಲಿಸಿದ್ರೆ ತನಿಖೆ ನಡೆಸೋಕೆ ಸಹಾಯ ಆಗುತ್ತೆ. ಶಕುನ್ ರಾಣಿ 2 ಬಾರಿ ಮತ ಚಲಾಯಿಸಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ರು. ಶಕುನ್ ರಾಣಿ ಹೇಳಿಕೆ ಉಲ್ಲೇಖಿಸಿ ಚುನಾವಣಾಧಿಕಾರಿಗಳು ಈಗ ನೋಟಿಸ್ ಅನ್ನು ರವಾನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಮಹಿಳೆಯೊಬ್ಬರು 2 ಬಾರಿ ಮತವನ್ನು ಚಲಾಯಿಸಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದ್ರು. ನಿಮ್ಮ ಆರೋಪಕ್ಕೆ ದಾಖಲೆಗಳನ್ನು ಕೊಡಿ ಅಂತೇಳಿ ಚುನಾವಣಾ ಆಯೋಗ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನು ರವಾನೆ ಮಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೀವು ದಾಖಲೆಗಳನ್ನು ಸಲ್ಲಿಸಿದ್ದೇ ಆದರೆ ನಮಗೆ ತನಿಖೆ ಮಾಡೋಕೆ ಸಹಾಯ ಆಗುತ್ತೆ. ರಾಹುಲ್ ಗಾಂಧಿ ಕಳೆದ ವಾರ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ದಾಖಲೆಗಳನ್ನು ತೋರಿಸಿದ್ರು. ಶಕುನ್ ರಾಣಿ 2 ಬಾರಿ ಮತವನ್ನು ಚಲಾಯಿಸಿದ್ದಾರೆ ಅಂತ ನೀವು ಹೇಳಿದ್ದೀರಿ. ವಿಚಾರಣೆಯಲ್ಲಿ ಶಕುನ್ ರಾಣಿಯವರು ನೀವು ಆರೋಪಿಸಿದಂತೆ 2 ಬಾರಿ ಅಲ್ಲ, ಒಮ್ಮೆ ಮಾತ್ರ ಮತವನ್ನು ಚಲಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಂತ ಚುನಾವಣಾಧಿಕಾರಿಗಳು ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಹೋಗೋದಾದರೆ ಕರ್ನಾಟಕದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳ್ಳತನ ನಡೆದಿದೆ ಎನ್ನುವುದಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೊಡ್ಡ ಆರೋಪವನ್ನು ಮಾಡಿದರು. ಮಹಿಳೆಯೊಬ್ಬರು 2 ಬಾರಿ ಮತವನ್ನು ಹಾಕಿದ್ದಾರೆ ಅಂತೇಳಿ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದರು. ಮತಗಳ್ಳತನ ಮತ್ತು 2 ಬಾರಿ ಮತವನ್ನು ಹಾಕಲಾಗಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ದಾಖಲೆಗಳನ್ನು ಆ ದಿವಸ ಕೊಟ್ಟಿದ್ದರು. ಈ ಆರೋಪಗಳಿಗೆ ದಾಖಲೆಯನ್ನು ನೀಡುವಂತೆ ಸೂಚಿಸಿ ಈಗ ಮುಖ್ಯ ಚುನಾವಣಾಧಿಕಾರಿಗಳು ರಾಹುಲ್ ಗಾಂಧಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನ್ಬು ಕುಮಾರ್ ನೋಟಿಸನ್ನು ರವಾನೆ ಮಾಡಿದ್ದಾರೆ. ಶಕುನ್ ರಾಣಿ ಎಂಬ ಮಹಿಳೆ 2 ಬಾರಿ ಮತವನ್ನು ಚಲಾಯಿಸಿದ್ದೀರಿ ಅಂತ ನೀವು ಆರೋಪವನ್ನು ಮಾಡಿದ್ದೀರಿ ಅಂತೇಳಿದರೆ ನೋಟಿಸ್ನಲ್ಲಿ ಇರುವಂಥ ಅಂಶಗಳನ್ನು ನಾನಿಲ್ಲಿ ಹೇಳ್ತಾ ಇರೋದು. ಶಕುನ್ ರಾಣಿ ಎಂಬ ಮಹಿಳೆ 2 ಬಾರಿ ಮತವನ್ನು ಚಲಾವಣೆ ಮಾಡಿದ್ದೀರಿ ಅಂತ ನೀವು ಆರೋಪಿಸಿದ್ದೀರಿ. ಆಯೋಗದ ವಿಚಾರಣೆಯಲ್ಲಿ ಆ ಮಹಿಳೆ ಒಮ್ಮೆ ಮಾತ್ರ ಮತವನ್ನು ಹಾಕಿದ್ದಾರೆ. ನಿಮ್ಮ ಆರೋಪದ ದಾಖಲೆಯನ್ನು ನಮಗೆ ಸಲ್ಲಿಸಿ ಅಂತೇಳಿ ನೋಟಿಸ್ನಲ್ಲಿ ಮುಖ್ಯ ಚುನಾವಣಾಧಿಕಾರಿ ರಾಹುಲ್ ಗಾಂಧಿ ಅವರನ್ನು ಕೋರಿದ್ದಾರೆ. ಅಲ್ಲದೆ ನಮ್ಮ ಅಧಿಕಾರಿಗಳು ನಡೆಸಿದಂಥ ಪ್ರಾಥಮಿಕ ವಿಚಾರಣೆಯಲ್ಲಿ ನೀವು ಪ್ರದರ್ಶನ ಮಾಡಿದಂಥ ಮತದಾರರ ಪಟ್ಟಿಯನ್ನು ಮತಗಟ್ಟೆ ಅಧಿಕಾರಿಗಳು ನೀಡಿಲ್ಲ ಅಂತ ತಿಳಿದು ಬಂದಿದೆ. ಹೀಗಾಗಿ ನಿಮ್ಮಲ್ಲಿರುವ ಸಂಬಂಧಿತ ದಾಖಲೆಗಳನ್ನು ಆಯೋಗಕ್ಕೆ ಒದಗಿಸಿ ಈ ಕುರಿತು ಇನ್ನಷ್ಟು ತನಿಖೆಯನ್ನು ನಡೆಸಲಾಗುತ್ತೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ.